ಈಗ ಸವಣ ನನ್ ಮಗ ಹೋಗ ಫ್ಯಾಕ್ಟ್ರಿಗೆ ಯಾರ್ಯಾರಿಗೂ ರಜೆ ಕೊಡಲ್ಲ ಕಣ್ರಿ. ನನ್ ಮಗ್ಗೆ ಅದೇನೋ ಗೊತ್ತಿಲ್ಲ, ಎರಡೆರಡು ದಿನ ಗಟ್ಲೆ ರಜೆ ಕೊಡ್ತಾರೆ. ಇವನಿ ಫ್ಯಾಕ್ಟ್ರಿ ಬೇಡ, ಫ್ಯಾಕ್ಟ್ರಿ ಇವನು ಬೇಕು. ಹುಲಿ ಹುಲಿ ಹೌದೇನ ಕುಸೆ ನಿಮ್ ಬಂಗಾರ. ಅದೇಂಗೋ ಅದೆಲ್ಲ ಟೆಕ್ನಿಕ್ ಅಮ್ಮ. ಹೇಳ ಹೇಳ ಅಪ್ಪನ ಕೊಟ್ಟು ಹೇಳ್ಬೇಡ ನೋಡು. ಆ್ಯಪ್ಗೇನು ಹೇಳಲ್ಲ, ಕಿವಿ ಕೇಳಲ್ಲ, ಹೇಳ. ಅದು ನಿನ್ನೆ ಅಪ್ಪಯ್ಯನ ಆಸ್ಪತ್ರೆ ಸೇರಿಸಿದ್ವು ಅಂತ ಸುಳ್ಳು ಹೇಳಿದ್ದೆ. ಮತ್ತಿವತ್ತು ಮಣ್ಣು. ಹುಲಿ ಹುಲಿ. ಮಗ ಪರ್ಸ್ ಬಂದ್ಬಿಟ್ಟಿದೀನಿ, ಕಾರಲ್ಲಿದೆ, ತಗೊಂಡ್ಬರ್ತೀನಿ 2 ನಿಮಿಷ. ಅಕ್ಕ ಇವ್ನಿಗೇನ್ ಬೇಕಾ ಕೊಟ್ಟಿರಿ, ಬರ್ತೀನಿ. ಸರಿ ಅಣ್ಣ, ಆಯ್ತು. ಎಷ್ಟಾಯ್ತಕ್ಕ ಬಿಲ್ಲು? 3,000 ಆಯ್ತು. 3,000ನಾ? ಲೇ ನೀನೇನ್ ಮನುಷ್ಯನೇನೋ. ಮಚ್ಚಾ ಬೇಜಾರ್ ಮಾಡ್ಕೊಳ್ಳ, ಒಂದು ಮಾತಾಡ್ಲ. ಏನ್ ಹೇಳಿ ಮಚ್ಚ, ಬೇಜಾರ್ ಮಾಡ್ಕೊಳಲ್ಲ. ನಿಜ ಬೇಜಾರ್ ಮಾಡ್ಕೊಳ್ಳ ತಾನೆ. ಬೇಜಾರಿಲ್ಲ ಮಚ್ಚ. ನಿನ್ ಮುಖ ನನ್ ತಿಕ್ಕು ತರ ಆಯ್ತಲ್ಲ. ಮಕ್ಳೇ, ಈಗ ನಿಮ್ಮಪ್ಪ ಮೊಬೈಲ್ ತಗೊಂಡಿದ್ದಾರೆ. ನಿಮ್ಮ ಅಪ್ಪನಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು, ಓಕೆನಾ? ರೆಡಿ, ಸ್ಟಾರ್ಟ್. ಹೊಸ ಮೊಬೈಲ್ ಕೊಂಡುಕೊಂಡಿದ್ದಕ್ಕಾಗಿ ಅಭಿನಂದನೆಗಳು ಅಪ್ಪ. ಏನಿದು ಇವ್ರು ಈ ಸ್ಟೈಲಲ್ಲಿ ಹೇಳ್ತವ್ರೆ? ಓಕೆ ಅಂಕಲ್, ಈಗ ನಿಮ್ಮ ಮಕ್ಕಳು ಕಂಗ್ರ್ಯಾಚುಲೇಷನ್ಸ್ ಹೇಳಿರೋದಕ್ಕೆ ಥ್ಯಾಂಕ್ಸ್ ಹೇಳಿ. ಸ್ಟಾರ್ಟ್. ಅಭಿನಂದನೆ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು ಮಕ್ಕಳೇ. ಇವರು ಅದೇ ಸ್ಟೈಲಲ್ಲಿ ಹೇಳ್ತವ್ರಲ್ಲ. ಓಕೆ, ಈಗ ನಿಮ್ಮ ಅಪ್ಪಗೆ ಸ್ವೀಟ್ಸ್ ತಿನ್ನಿಸಿ. ಈ ಸ್ವೀಟನ್ನು ಸ್ವೀಕರಿಸಬೇಕು. ಕನ್ಫರ್ಮು, ಇವ್ರ ಫ್ಯಾಮಿಲಿ ಡ್ರಾಮಾ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿನೇ. ಓಕೆ ಅಂಕಲ್, ಈಗ ನೀವು ನಿಮ್ಮ ಮಕ್ಕಳಿಗೆ ಸ್ವೀಟ್ಸ್ ತಿನ್ನಿಸಿ. ನೀವು ಕೂಡ ಸ್ವೀಕರಿಸಬೇಕು. ಓಕೆ, ಏನಾದ್ರೂ ಕಿತಾಪತಿ ಮಾಡ್ಬೇಕಲ್ಲ. ಅಂಕಲ್ ನೋಡಿ, ನಿಮ್ಮ ಮಗಳು ಸ್ವೀಟ್ ತಿಂದೇ ಇಲ್ಲ, ತಿಂದಾಗ ನಾಟಕ ಆಡ್ತಿದ್ದಾಳೆ. ಸರಿ ಅಂಕಲ್, ನಾನು ಎಡಿಟ್ ಮಾಡ್ಬಿಟ್ಟು ಕಳಿಸ್ತೀನಿ. ಓಕೆ, ಬಾಯ್ ಬಾಯ್. ಅಯ್ಯೋ ಅಮ್ಮ, ಅಯ್ಯೋ ಕೆಳಗೆ ಹಾಕಿ ತುಳಿದ್ಬಿಟ್ಟಣ. ತುಳಿದಕ್ಕೆ ಗುಲಾಬ್ ಜಾಮೂನ್ ಎಲ್ಲ ಗಲ 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 ಅಂತ ಅಲ್ಲಾಡಿ ನೇರಳೆ ಬಣ್ಣಕ್ಕೆ ಬಂದ್ಬಿಡ್ತು ಕಣ್ರು. रुको जरा भैया, भाई जी. ओ स्टॉप. ಏನ್ ಇವತ್ತು ಎಕ್ಸಾಮ್? ಮ್ಯಾಥ್ಸ್ ಇತ್ತು ಬ್ರೋ. ಬರ್ದ ಎಕ್ಸಾಮ್ ಎಲ್ಲ? ಎಕ್ಸಾಮ್ ಬರ್ದಿದೀನಿ, ಮಾರ್ಕ್ಸ್ ಕೊಡೋದು ಅವ್ರು ಬಿಟ್ಟಿತ್ತು. ನೀನ್ ಕರೆಕ್ಟ್ ಬರ್ದಿದ್ಯಾ? ಕರೆಕ್ಟ್ ಆಗಿ ಬರ್ದಿರ್ತೀವಿ ಬ್ರೋ, ಅಂದ್ರೆ ಅವ್ರ ಕರುಣೆ ಇರಲ್ಲ. ಅವ್ರು ಹೆಂಗಂದ್ರೆ ಮಾರ್ಕ್ಸ್ ಹಾಕ್ಬಿಡ್ತಾರೆ. ಅದ್ ಹೆಂಗ ಹಾಕ್ಬಿಡ್ತಾರೆ ಮಾರ್ಕ್ಸ್? ನಾವು ಕರೆಕ್ಟ್ ಆಗಿ ಬರ್ದಿರ್ತೀವಿ, ಅದು ಅವ್ರಿಗೆ ಗೊತ್ತಿರುತ್ತಾ ಅದ್ ಕರೆಕ್ಟೇ ಅಂತ. ಇವಾಗ ಆನ್ಸರ್ ಪೇಪರ್ ಇಟ್ಕೊಂಡ್ ತಾನೆ ವ್ಯಾಲ್ಯೂಯೇಷನ್. ಸರಿ ಆಯ್ತು, ಇವಾಗ ಏ ಅಂತ ಹೆಂಗ್ ಫೈಂಡ್ ಮಾಡಿದ್ರಿ? ಹೆಂಗ್ ಗೊತ್ತಾಯ್ತು ಅದು ಏ ಅಂದ್ರೆ ಏ ಅಂತ? ಮೀನಾಕ್ಷಿ, ಮೀನಾಕ್ಷಿ ಅವ್ರ ಹತ್ರ ಇರುತ್ತಲ್ಲ ಒಂದ್ ಕಾಪಿ. ಕಾಪಿ ಇದ್ರೆ ಆ ಕಾಪಿನ ಬರ್ದೋನ ಅದೇ ಕರೆಕ್ಟ್ ಅಂತ ಹೆಂಗ್ ಇವಾಗ ಹೇಳ್ತೀರಾ? ನೀನ್ ಬರ್ದಿದ್ದು ಕರೆಕ್ಟ್ ಅಂತ ಹೇಳ್ತಾ ಇದೀಯಾ? ಹೌದು, ಗೊತ್ತಿಲ್ಲ ಅದು. ಗೊತ್ತಿಲ್ಲ. ಒಟ್ನಲ್ಲಿ ನೀನ್ ಬರ್ದಿದ್ದು ಅವರೇ ಆನ್ಸರ್ ರಾಂಗ್ ಮಾಡ್ತಾರೆ. ಮಾತೇ ಇಲ್ಲ. ಹೋಗ್ಲಿ, ಇವಾಗ ನೀನ್ ಓದಿರೋದ್ ಬಂದಿತ್ತಾ? ನಾನು ಓದಿದೇ ಇರೋದ್ ಬಂದೈತೆ, ಓದಿರೋದು
ಬಂದಿಲ್ಲ. ಅದ್ ಯಾರ್ ತಪ್ಪು? ನಮ್ ತಪ್ಪಲ್ಲ, ಅವ್ರ ತಪ್ಪು. ಅರ್ಥ ಆಯ್ತು ಅನ್ಸುತ್ತೆ. ಏನಾಗ್ಬೇಕಂತ 10th ಆದ್ಮೇಲೆ? 10th ಆದ್ಮೇಲೆ ಬ್ರೋ ITI ತಗೊಳ್ಳೋಣ ಅಂತ ಇದೀನಿ. ITI ತಗೊಂಡ್ ಏನ್ ಮಾಡ್ತೀಯ? ITI ಕತ್ಲದಾಗ ಬ್ಯಾಟ್ರಿ ಚುಡ್ಕ್ಯಾಡ್ರು ಕಾಣ್ಲಾರ್ದಂತ ಮಕ್ಕಳು ನಾವು ನಮ್ಮನ್ನ ಕಂಡಲ್ಲಿ ಹೊಡಿತಾರತ್ತ ಬಡ್ಸಿ ಮಕ್ಕಳು. ಎದಕ್ ಮಲ್ಲಿ ಹೊರಗಡೆ ಯಾಕೆ ನಿಂತ್ಕೊಂಡಿದ್ವಿ? ಮೇಡಮು ಕ್ಲಾಸ್ ಮಾಡೋಕಾರ ನೀವು ಚೆನ್ನಾಗಿ ಓದಿದ್ರೆ ಕಾರ್ನಾಗ ಈ ಮಂದಾಗ ಅಡ್ಡಾಡ್ಬೋದು ಅಂತ ಹೇಳಿದ್ರು. ಮೇಡಮ್ ನೀವ್ಯಾಕೆ ಸ್ಕೂಟಿಯಾಗ ಬರ್ತೀರ ಅಂದಕ್ಕೆ ನನ್ನ ಹೊರಗೆ ದೊಬ್ಬಿಬಿಟ್ರು. ನಮ್ಮ ಅಮ್ಮಾಗ ಆರಾಮಿಲ್ಲ ಅಂತ ದವಾಖಾನೆ ಅಡ್ಮಿಟ್ ಮಾಡಿದ್ವಿ. ಆಕೇನೋ ಕೆಟ್ಟ ಸಮಯ ಸತ್ಲ. ದವಾಖಾನೆ ಡಾಕ್ಟರ್ 1.5 ಲಕ್ಷ ರೂಪಾಯಿ ಬಿಲ್ ಮಾಡ್ಯಾನ. ಬಿಲ್ ಪೇಡ್ ಮಾಡಿ ಹೆಣ ಒಯ್ರಿ ಅಂದ. ಅದಕ್ಕೆ ನಾ ಏನಿ ಬ್ಯಾಡ ತೋರಿ ಬಿಲ್ ಕಟ್ಟೋಂಗಿಲ್ಲ, ಹೆಣ ನೀವ ಇಟ್ಕೋರಿ ಅಂತ ಇಷ್ಟ ಅಂದ್ರಿ. ನಮ್ಮ ಮನೆ ಹೊರಗೆ ಹಾಕೋರಿ ಅಂತ. ಕ್ವಾಡ್ಲಿ ಕುಡ್ಗೋಲ ಕುಡಿ ಹಾಸಾಳಕಂತೆ ಮೊದಲ ಮುಕ್ಳಿ ತಕೊಂಡ್ ಮನಿಗರ ಬಾ. ನೋಡಿ ಫ್ರೆಂಡ್, ನನ್ನ ಮಗಳಿದ್ದಾಳೆ, ಯಾರಾದ್ರೂ ಮದ್ವೆ ಆಗೋರಿದ್ರೆ ಕೊಡ್ತೀವಿ, ಮಾಡ್ಕೊಂತೀರಾ? ಎಂತದಿದು ತೂತು ಉಂಟು ತಾಳ ಇಲ್ಲಿ. ಹುಡುಗಿ ಹೇಳೆ ಬೆಡಗಿ ನಾನೇ ನಿನ್ನ ಗಂಡ ನಾನೇ. ಹಳ್ಳಿ ಹುಡುಗಿ ಗಂಡನ ಹೆಸರು ನನ್ನ ಆಸೆ ಇಷ್ಟ ಗುರು, ನಮ್ಮ ಹುಡುಗಿ ಎಲ್ಲೇ ಇದ್ರು ಚೆನ್ನಾಗಿ ಖುಷಿಯಾಗಿರ್ಬೇಕು. ನಾನೇನು ಇನ್ನೊಂದು ಪಡಾಯಿಸ್ಕೋತೀನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಗ ಟ್ರಿಪ್ ಹೋಗೋಣ ಕಣ. ಮಗ ಕಾಸಿಲ್ಲಲೇ. ಟ್ರಿಪ್ ಹೋಗೋ ಕಾಸು ಹೆಂಗೆ? ನಾನು ಪ್ಲಾನ್ ಮಾಡ್ತೀನಿ, ನೀನ್ ಕ್ಯಾನ್ಸಲ್ ಮಾಡಷ್ಟೇ. ಏನೇ ಇಟ್ಕೊಂಡು ಲವರ್ ಡ್ರೆಸ್ ಬಿಡು, ಡವ್ ಹೊಡಿಬೇಕಾದ್ರೆ ಹಾಕೊಂಡು ಎತ್ತಿಡು. ಲೇಟೆಸ್ಟ್ ಫ್ಯಾಷನ್ ಇದು ಕಚ್ಚೆ. ಸೂಪರ್ ಸೂಪರ್ ಫಿಗರ್. ಏನ್ ನನ್ನ ಮುಂದೆ ನಂಬಿಸ್ಬಿಡು. ಒಂದೇ ಒಂದು 5 ಕಬಡ್ಡಿ 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 ಕಬಡ್ಡಿ. ಈ ಕ್ಯಾಲೆಂಡರ್ ಮಾಡು ಬಡ್ಯಾಗಳು ಇವುಗಳಿಗೆ 31 ದಿವಸ ಮಾಡ್ಯಾರ. 15 ದಿವಸ ಮಾಡಿದ್ರ 2,000 ಬರ್ತೈತಲ್ಲ. ಮಾಡ್ಕೊಂತಾವ. ಮಾಡ್ಬೇಕು 15 ದಿವಸ 8 ದಿನಕ್ಕೆ ಒಂದು ಕ್ಯಾಲೆಂಡರ್ ಮಾಡ್ಬೇಕು ತಿಂಗಳದ. ಗಂಡಸರ್ ಏನ್ ಕೊಟ್ರ ಸಮಾಧಾನ ಆಕತ್ತೋ ಏನೋ ಯಾಂಬಲ್ಲಪ್ಪ. ಗಂಡಸರ್ ಒಂದ್ ನೀಟ್ ಇಲ್ರು, ಏನು ಇಲ್ಲ. ಏನ್ರಿ ಗಂಡಸರು, ಏನ್ರಿ ಹೋರಾಟ ಮಾಡೋಣ, ಏನ್ರಿ? ನೀವ್ ಹೇಳಿದ್ರಿ ಅಂತ ಮನೆ ಕೆಲ್ಸದವ್ರನ್ನು ಬಿಡಿಸ್ದೆ, ಆದ್ರೂ ನಾನೊಂಚೂರು ಸಣ್ಣನೇ ಆಗ್ಲಿಲ್ಲ. ಬರೀ ಕೆಲ್ಸಗಳನ್ನ ಬಿಡಿಸ್ಬಿಟ್ರೆ ಆಗಲ್ಲ, ಕೆಲ್ಸನೂ ಮಾಡ್ಬೇಕು. ಹಲೋ, ಏನ್ ಮಾಡ್ತಿದ್ದೀರಾ? ಊಟ ಮಾಡಿದ್ರಾ? ಹಾ, ಮಾಡ್ಬೇಕು. ಇನ್ನೂ ಅಡುಗೆ ಟೇಸ್ಟ್ ನೋಡು.
ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನ್ ಖಾರದ ಪುಡಿ, ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕು, ಸಖತ್ತಾಗಿರುತ್ತೆ. ಅವಳಿಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಟ್ರಲ್ವಾ, ಮದುವೆ ಆದಾಗಿಂದನೂ ಅಡುಗೆ ಮಾಡೋದು ನಾನೇ ಹೇಳ್ಕೊಡ್ತಾ ಇರೋದು. ನಾನು ಮಾಡಿರೋದು ಪಾಯಸ. ಪ್ರೇಮ ಕುರುಡು ಪ್ರೇಮಿ ಕುರುಡು ಆಟವೇನು ಜೀವ ಎರಡು. ಓಹೋ, ಏನ್ ತುಂಬಾ ಮೇಕಪ್ ಗಿಕಪ್ ಎಲ್ಲ ರೆಡಿ ಆಗ್ತೈತೆ. ಎಲ್ಲಿ ಹೋಗಿ ಹೊರಟಿದ್ಯಾ? ನನ್ನ ಫ್ರೆಂಡ್ ಬರ್ತಡೇ ಇದೆ, ಸಾವಿತ್ರಿಗ ಡಿಸೆಂಬರಿಗೆ ಆಯ್ತಲ್ಲ ಅವಳು ಬರ್ತಡೇ. ಓ ಸಾವಿತ್ರಿ, ಸೌಮ್ಯ ಬರ್ಡೆ. ಸೋಮ್ಯಂದು ಜನವರಿ 16ಕ್ಕೆ ಆಯ್ತಲ್ಲ ಅವಳದು. ಓ ಜ್ಯೋತಿದ್ ಬರ್ತಡೇ. ಅದೇ ಮುಂದ್ಗಡೆ ಬೀದಿಯಲ್ಲಿ ಇದ್ದಾಳಲ್ಲ 3ನೇ ಮನೆ, ಅವಳ ಬರ್ತಡೇ. ಹೌದು, ಸೆಪ್ಟೆಂಬರ್ 18 ಕರೆಕ್ಟಾಗಿ ಹೇಳಿ ಯಾರು ಬರ್ತಡೇ ಅಂತ. ಲಕ್ಷ್ಮೀದು ರೀ, ನಮ್ಮ ಫ್ರೆಂಡ್ ಲಕ್ಷ್ಮಿ ಇದ್ದಾಳಲ್ಲ ಹಿಂದ್ಗಡೆ ಮನೆ ಇದೆ ಅವಳು. ಏ ಚಾನ್ಸೇ ಇಲ್ಲ. ನಿಮ್ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಅವ್ರೆಲ್ಲ ನನ್ಗೆ ಬರ್ತಡೇ ಗೊತ್ತು. ಅದಂಗೆ ನೀನ್ ಕರೆಕ್ಟಾಗಿ ಹೇಳಿ ಇವಾಗ ಎಲ್ಲಿಗೆ ಹೋಗ್ತಿದ್ಯಾ ಹೇಳು. ಇವತ್ತು ನನ್ ಬರ್ಡೇ. ನಿಂದ ಹ್ಯಾಪಿ ಬರ್ಡೇ. ಎಲ್ಲರ ಹೆಸರು ಅವ್ರದ್ದು ಹಿಂಗಿದೆ, ಈ ತಿಂಗಳಿದೆ ಅಂತಿದೆಯಾ, ನಂದು ಗೊತ್ತಿಲ್ಲ ನಿಂಗೆ. ಸ್ಲೋ ಇರ ನೀ ಹಿಂಗ್ ಮಾಡ್ರ ಯಾರಿಗಾರು ಕೊಂದಾಗ್ತೇ ಹೊಗ್ಸ ತಗೊಂಡೋಗಿ ಕರೆಕ್ಟ್ ನೋಡ್ಬೇಕಾ ಗಾಡಿ. ಅವ್ರು ಯಾವ ಕಡೆ ಇಂಡಿಕೇಟರ್ ಹಾಕ್ತಾರ ನೋಡು. ಅವ್ರು ರೈಟ್ ಇಂಡಿಕೇಟರ್ ಹಾಕಿದ್ರೆ ಅವ್ರು ರೈಟಿಗೆ ಹೋಗ್ತಾರ, ಅವಾಗ ನೀ ಲೆಫ್ಟ್ ತಗೋಬೇಕು. ಅವ್ರು ಲೆಫ್ಟ್ ಇಂಡಿಕೇಟರ್ ಹಾಕಿದ್ರೆ ರೈಟ್ ತಗೋಬೇಕು. ಹಾ ಅಷ್ಟೇ ಸಿಂಪಲ್. ಸ್ಲೋ ಇರ. ಓಕೆ, ಈಗ ಲೆಫ್ಟ್ ಇಂಡಿಕೇಟರ್ ಹಾಕಿದ್ದು ನಾನು ರೈಟ್ ತಗೋಬೇಕಲ್ಲ. ಲೆಫ್ಟ್ ತಕ. ಅಲ್ಲ ಅದು ಲೆಫ್ಟ್ ಹಾಕಿದಲ್ಲ. ಲೆಫ್ಟ್ ತಗೊಳ. ನೀನ್ ಹೇಳಿದಲ್ಲ ಲೆಫ್ಟ್ ಹಾಕ ರೈಟ್ ತಗೋ. ನಾ ಹೇಳಿ ಆಯ್ತಾಯ್ತು ತಗಂತ. ಅವಳು ನನ್ನ ಮೇಲೆ ಬಿದ್ದಳು, ನಗು ಬಂತು. ಅವಳು ನಿನ್ ಮೇಲೆ ಬಿದ್ಲಾ? ಅವಳು ಬಿದ್ಮೇಲೂ ನಿಂಗೆ ನಗು ಬಂತ? ಓ ಮೋಸ್ಟ್ಲಿ ಅವಳು ಮೊಳಕೆ ಬರ್ಬಿಟ್ಟು ಕರೆಕ್ಟ್ ಆಗಿ ಬೀಳೋ ಜಾಗ ಬಿದ್ದಿಲ್ಲ ಅಂತ ಅನ್ಸುತ್ತೆ. ಹಂಗ್ ಬಿದ್ದಿದ್ರೆ ನಿನ್ಗೆ ನಗು ಬರ್ತಿರ್ಲಿಲ್ಲ, ಬಾಯಲ್ಲಿ 2 ಬೀಜಗಳು ಬಂದಿರ್ತಾ ಇದ್ವು. ಅವಳು ನಿನ್ ಮೇಲೆ ಬಿದ್ಲು ಸರಿ, ಮತ್ತೆ ನೀನೇನ್ ಮಾಡಿದೆ ಅವಳಿಗೆ? ನಾ ಅವಳ ಮೇಲೆ ಬಿದ್ದೆ. ಓ ನೀನು ಅವಳ ಮೇಲೆ ಬಿದ್ದ, ಆಮೇಲೆ ಮಗು ಬಂತು. ಹೆಂಗಿದೆ ಜೋಕ? ಜೋಕು ಚೆನ್ನಾಗದೆ. ವಿಮಲ್ ಹಾಕೊಂಡು ಕೊಳ್ತೋಗಿರೋ ನೀನ್ ಅಲ್ಗಳ ತರನೇ ಪಳಪಳ ಅಂತ ಹೊಡಿತಾ ಇದೆ ಜೋಕು. ಅದ್ ಸರಿ, ನಿನ್ ಮೇಲೆ ಬಿದ್ದಂತ ಬಾಲೆ ಯಾರು? ಓಹೋ, ಇದು ಬಾಲೆ ಅಲ್ಲ, ಬೇಸಿಗೆಗಾಲಕ್ಕೆ ಒಣಗೋಗಿ ಉದುರ್ತಾರೋ ಹೊಂಗೆ ಮರದ ಎಲೆ. ಏನಜಿ ನೀನ್ ಅವ್ರ ಮೇಲೆ ಬಿದ್ದಾಗ ನಗು ಬಂದಂತೆ, ಅವ್ರು ನಿನ್ ಮೇಲೆ ಬಿದ್ದಾಗ ಮಗು ಬಂದಂತೆ, ಆ ತಾತ ನೋಡಿದ್ರೆ ಮಗು ಅಂತ ಏನೇನು ಹೇಳ್ತಿದ್ದಾರೆ. ಏನಜಿ ನಗು ಲಾಜಿಕ್ಕು? ನಾ ಅವನ್ ಮೇಲೆ ಬಿದ್ದೆ ನಗು ಬಂತು, ಅವ್ನ್ ನನ್ ಮೇಲೆ ಬಿದ್ದ ಮಗು ಬಂತು. ಏಯ್ ಓಲ್ಡ್ ಮಿಸ್ಸಿನು, ಆ ಮುದ್ಯನು ಅದನ್ನೇ ಹೇಳಿದ್ದು. ನೀವಿಬ್ರು ಒಬ್ರ ಮೇಲೆ ಒಬ್ರು ಬಿದ್ದು ಒದ್ದಾಡಿ ಬಿಟ್ಟು ಬೇರೆ ಏನಾರು ಇದ್ರೆ ಹೇಳಿ. ಜೋಕು ಹೆಂಗಿದೆ ಜೋಕ? ನಗು ಬಂತು, ಮಗು ಬಂತು. ನಿಮ್ ತುಕಾಲಿ ಜೋಕ್ ಕೇಳಿ ನಮ್ ನಾಯಿಗೆ 7 ಬಂತು.
ಒಂದೇ ಒಂದು ಲಾಸ್ಟ್ ಕ್ವಶನ್, ನೀವಿಬ್ರು ಒಬ್ರ ಮೇಲೆ ಒಬ್ರು ಬಿದ್ದು ಒದ್ದಾಡದ್ಮೇಲೆ ನಿಮ್ಗೆ ಉದ್ರಿರುವಂತ ಮುತ್ತು ಮಾಣಿಕ್ಯಗಳು ಏನ್ ಮಾಡ್ತಾವ ಈಗ? ಹೋ ಇಲ್ಲೇ ಅವ್ರೆ ಆ ಮಂಗದಲಂಗಡ ಇಬ್ರು ಮುದ್ದಿಗೋಬೆಗಳು ಹುಟ್ಟಿರುವಂತ ಮುದ್ದಾದ ಮಕ್ಕಳು, ಪಾಪ ಇನ್ನು ಚಿಕ್ಕ ಹುಡುಗರೆ. ನಿಮ್ಮನ್ನ ನೋಡಿದ್ರೆ ಅರ್ಥ ಆಗ್ತಾ ಇದೆ ಅವರಿಬ್ರು ತುಂಬಾ ಲೇಟಾಗಿ ಒಬ್ರ ಮೇಲೆ ಒಬ್ರು ಬಿದ್ದಿದ್ದಾರೆ ಅಂತ. ಡಬಲ್ ಉದ್ರೈತ್ಕೊಂಡ್ರೆ. ಹೌದು, ಇದರಲ್ಲಿ ಶಿಲ್ಪಾ ಶೆಟ್ಟಿ ಯಾರು, ಸೆಟ್ರಂಗಡಿ ಬೋಟಿ ಯಾರು? ಇವಳು ಬಲ್ಗಡೆ ಇರೋಳು ಶಿಲ್ಪಾ ಶೆಟ್ಟಿ ಇರ್ಬೇಕು, ಸೊಂಡ ತೋರಿಸ್ತಾಳೆ. ಇದು ಕಣ್ಣು ನಿಮಗ್ ಕುಗ್ತಾ ಇಲ್ಲ, ನೀವುಗಳು ನಮಗ್ ಕುಗ್ಸಕ್ ಹೊರಟಿದ್ದೀರಾ. ಏನೇ ಹೇಳಿ, ಈ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಎಲ್ಲ ತಳ್ಕೊಂಬಳ್ಕೊಂಡ್ ಆಗೈತ್ಕೊಂಡ್ರಿ. ಏನು ಗೊತ್ತಿಲ್ಲ, ಚಿಕ್ಕ ಮಕ್ಳು ಪಾಪ ಅಮಾಯಕರು ಅಂತ ಅನ್ಕೊಂಡ್ರೆ ಅವ್ರೇನೆ ನುಳ್ಕೊಂಡು ಕುಲ್ಕಿಸ್ಕೊಂಡು ಒಳ್ಳೆ ಕುಣ್ಕೊಂಡು ದೊಡ್ಡವ್ರ ತರ ಆಡ್ತಾರೆ. ಇವರೆಲ್ಲ ತಿಳ್ಕೊಂಡಿದ್ರಪ್ಪ ದೊಡ್ಡವರು ವಯಸ್ಸಾಗಿದ್ದಾರೆ ಅಂತ ಅನ್ಕೊಂಡ್ರೆ ಅವ್ರುಗಳೇ ನಗು ಬಂತು ಮಗು ಬಂತು ಅಂತ ಒಳ್ಳೆ ದಡ್ದುಳ್ಗಳ ತರ ಆಡ್ತಾರೆ. ಇದನ್ನೆಲ್ಲ ನೋಡ್ತೀರಾ, ಒಂದ್ ಅರ್ಥ ಆಗ್ತಿದೆ, ನಾವ್ ಯಾರ ಮೇಲೂ ಬೀಳಕ್ ಹೋಗ್ಬಾರ್ದು, ಬೀಳಿಸ್ಕೊಳಕ್ ಹೋಗ್ಬಾರ್ದು. ಏನಂತೀರಾ?